ಎಲ್ರಿಗೂ ನಮಸ್ಕಾರ. ಇವತ್ತು ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ವಿದ್ಯಾ ಅವ್ರ ಮಾವ ಕೊಟ್ಟಿರೋ ಅಂಥ ಪೆನ್ ಹಿಡ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವಿದ್ಯಾ ಬರೆಯೋದನ್ನೇ ಭದ್ರೇಗೌಡ ನೋಡ್ತಿದ್ದಾನೆ. ಇನ್ನು ಬರೆಯೋ ಮಧ್ಯದಲ್ಲಿ ಕಾಲು ನೋವು ಸಹ ಬರುತ್ತೆ. ಔಷಧಿ ಹಚ್ಕೊಡ್ತೀರಾ ಅಂತ ಹೇಳಿ ಭದ್ರೇಗೌಡನಿಗೆ ಕೇಳ್ತಾನೆ. ಭದ್ರೇಗೌಡ ಇನ್ನೇನು ಕಡಿಮೆ ಮಾಡ್ಕೊಡ್ತೀನಿ ಬಿಡು, ಹಚ್ಕೊಡ್ತೀನಿ ಅಂತ ಹೇಳಿ ಔಷಧಿ ಹಚ್ತಾನೆ. ಇದನ್ನು ಸಹ ಅಲ್ಲಿಗೆ ಮೀಡಿಯಾದವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಇನ್ನು ಭದ್ರೇಗೌಡರು ಸೊಸೆನ ಎಕ್ಸಾಮಿಗೆ ಕರ್ಕೊಂಡು ಬಂದರು ಅಂತ ಹೇಳಿ ಸುಮ್ಮನೆ ಕೂತಿಲ್ಲ. ಏನೇನು ಕೆಲಸ ಮಾಡಬೇಕೋ ಎಲ್ಲ ಕೆಲಸನೂ PA ಹತ್ರ ಫೈಲ್ ತರಿಸ್ಕೊಂಡು ಎಲ್ಲನೂ ಅಲ್ಲೇ ಎಕ್ಸಾಮ್ ಹಾಲ್ನಲ್ಲೇ ಅವರು ಸಹ ಕೆಲಸ ಮಾಡ್ತಾನೆ ಇದ್ದಾರೆ. ನೀರು ಬಿಡೋ ವಿಷಯದಲ್ಲಿ, ರೈತರ ವಿಷಯದಲ್ಲಿ ಆಟ ಆಡಬೇಡಿ, ಫಸ್ಟು ನೀರು ಬಿಡಿ, ಬೆಳೆ ಎಲ್ಲ ಒಣಗೋದ್ಮೇಲೆ ಬಿಡ್ತೀರಾ ಅಂತ ಹೇಳಿ ಶಿವರಾಮೇಗೌಡ ಯಾರಿಗೋ ಫೋನ್ ಮಾಡಿ ಬೈತಾ ಇದ್ದಾರೆ. ಇನ್ನು ಮೀಡಿಯಾದವರು ವಿಡಿಯೋ ಮಾಡಿದ್ರಲ್ಲ ನೋಡಿ, ಶಿವರಾಮೇಗೌಡರು ತಮ್ಮ ಸೊಸೆನ ಎಕ್ಸಾಮಿಗೆ ಕರ್ಕೊಂಡು ಬಂದಿದ್ರು ಸಹ ಆಫೀಸ್ ಮಾತ್ರದ ಕೆಲಸ ಮಾಡೋದಲ್ಲ, ಅವರು ಇರೋ ಜಾಗದ ಯಾವುದೇ ಆಗಿದ್ರೂ ಸಹ ಅಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಅವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ವಿಡಿಯೋನ. ಇನ್ನು ಭದ್ರಂಗೆ ನಿದ್ದೆ ಬರ್ತಾ ಇದೆ. ಕೂತಲ್ಲೇ ಸೊಳ್ಳೆ ಹೊಡೆಯೋದು ಇಲ್ಲ, ಏನೂ ಇಲ್ಲ ಅಂದ್ಕೊಂಡು ಕೂತಲ್ಲೇ ನಿದ್ದೆ ಬರ್ತಾ ಇದೆ. ಒಂದು ಬೆಲ್ ಆದ ತಕ್ಷಣ ನಡಿ ಹೋಗ್ಮಾ, ಆಯ್ತಲ್ಲ ಬೆಲ್ ಹೊಡಿತಲ್ಲ ಅಂತ ಹೇಳಿ ಭದ್ರ ವಿದ್ಯಂಗೆ ಹೇಳಿದ್ದಕ್ಕೆ, ಇದು ಫೈನಲ್ ಬೆಲ್ ಅಲ್ಲ, ಇದು ಮೊದಲನೇ ಬೆಲ್ಲು, ಇನ್ನೂ 2 ಬೆಲ್ಲಿದೆ, ಅದಾದಮೇಲೆ ಹೋಗೋದು ವಿದ್ಯಾ ಹೇಳಿದ್ದಕ್ಕೆ ಭದ್ರ ಹೇಳ್ತಾನೆ ವಿದ್ಯನ ಹತ್ರ, ಯಾವ ಬೆಲ್ ಹೊಡೆದ್ರು ನಾವೇ ಬ್ಯಾಗ್ ಎತ್ಕೊಂಡು ಓಡಕ್ಕೆ ನೋಡ್ತಾ ಇದ್ವೋ ಅಂತ ಹೇಳಿ. ಅದಕ್ಕೆ ವಿದ್ಯಾ, ಅದು ಓಡಕ್ಕೆ ನೋಡಿದ್ರು ಅದು ಸ್ಕೂಲು, ಇದು ಕಾಲೇಜು, ಅದು ಸ್ಕೂಲು ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಕೂತಲ್ಲೇ ಬೇಜಾರಾಗಿ ಭದ್ರಂಗೆ ನಿದ್ದೆ ತಡ್ಕೊಳಕ್ಕಾಗ್ತಾಯಿಲ್ಲ, ತೂಗುಡಿಸ್ತಾನೆ ಇದ್ದಾನೆ. ಇನ್ನು ಟೀಚರ್ ಹತ್ರ ವಿದ್ಯಾ ಪರ್ಮಿಷನ್ ಕೇಳ್ತಾಳೆ ವಾಶ್ರೂಮ್ಗೆ ಹೋಗೋದಕ್ಕೆ. ಟೀಚರು ವಿದ್ಯಂಗೆ ಪರ್ಮಿಷನ್ ಕೊಡ್ತಾರೆ. ಅದಾದಮೇಲೆ ಭದ್ರನಂತ ವಾಶ್ರೂಮ್ಗೆ ಹೋಗಬೇಕು ಅಂತ ಕೇಳಿಸ್ಲಿಲ್ವೇ ಅಂತ ಹೇಳಿ, ಹೋಗು ನೀನು ಅಂತ ಹೇಳಿ ಭದ್ರ ಹೇಳಿದ್ದಕ್ಕೆ ವಿದ್ಯಾ, ಹೆಂಗೆ ಹೋಗಲಿ, ಎತ್ಕೊಂಡು ಹೋಗಿ ಅಂತ ಹೇಳಿ ಎತ್ಕೊಂಡು ಹೋಗೋಕ್ಕೆ ಹೇಳ್ತಾಳೆ. ಇನ್ನು ಏನೇನು ಅನುಭವಿಸ್ಬೇಕೋ ಎಲ್ಲ ನನ್ನ ಕರ್ಮ ಅಂತ ಹೇಳಿ ವಿದ್ಯನ್ನ ಬಾತ್ರೂಮ್ ಹತ್ರ ಎತ್ಕೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ. ಇನ್ನು ಅಜ್ಜಮ್ಮ ಬಂದು, ಪರೀಕ್ಷೆ ಮುಗ್ದೋಯ್ತಾ, ಎಲ್ಲಿ ಕರ್ಕೊಯ್ತಿದ್ಯಾ ಇವಳನ್ನ ಅಂತ ಹೇಳಿ ಭದ್ರನ ಹತ್ರ ಕೇಳ್ತಾಳೆ. ಸುಮ್ಮನಿರಮ್ಮ, ನೀನು ತಲೆ ತಿನ್ಬೇಡ ಅಂತ ಹೇಳಿ ಬೈತಿರ್ತಾನೆ. ಭದ್ರ, ಪರೀಕ್ಷೆ ಮುಗಿತಾ ಹೇಳು ಅಂತ, ಇಲ್ಲ ಅವಳು ವಾಶ್ರೂಮ್ಗೆ ಹೋಗ್ಬೇಕಂತೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಇನ್ನು ಭದ್ರ, ನಿಮ್ಮ ಮೊಮ್ಮಗಳು ವಾಶ್ರೂಮ್ಗೆ ಹೋಗ್ಬೇಕಂತೆ ಅಂತ ಹೇಳಿದ್ದಕ್ಕೆ ಅಜ್ಜಮ್ಮ, ಅದ್ಯಾವ್ದು ವಾಶ್ರೂಮು, ಅದೆಲ್ಲದತ್ತು, ಅಲ್ಲಿ ಹೋಗಿ ಏನು ಮಾಡ್ತೀಯ ನೀನು ಅಂತ ಹೇಳಿ ಭದ್ರನ ಹತ್ರ ಮತ್ತೆ ಪ್ರಶ್ನೆ ಮಾಡ್ತಾಳೆ ಅಜ್ಜಮ್ಮ. ಅದಕ್ಕೆ ಚಂಪಾ, ವಾಶ್ರೂಮ್ ಅಂದರೆ ಅದು ವಾಶ್ರೂಮು ಅಂದರೆ ಬಾತ್ರೂಮು ಅಂತ ಅರ್ಥ ಅಂತ ಚಂಪಾ ಅಜ್ಜಮ್ಮಂಗೆ ಹೇಳ್ತಾಳೆ. ಸರಿ ಆಯಿತು, ಹೋಗ್ಬಿಟ್ಟು ಬಾ ಅಂತ ಹೇಳಿ ಅಜ್ಜಮ್ಮ ಅವಳನ್ನ ಕರ್ಕೊಂಡೋಗು ಅಂತ ಹೇಳಿ ಹೇಳಿದ್ದಕ್ಕೆ ಭದ್ರ, ನಾನು ಹೆಂಗೆ ಹೋಗೋಕ್ಕಾಗತ್ತು, ನೀನೇ ಬಾ ಕರ್ಕೊಂಡೋಗಿ ಬಾ ಅಂತ ಹೇಳಿ ಅಜ್ಜಮ್ಮಂಗೆ ಹೇಳ್ತಾನೆ ಭದ್ರ. ಅದಕ್ಕೆ ಅಜ್ಜಮ್ಮ, ನಾನು ಹೆಂಗೆ ಅವಳನ್ನ ಎತ್ಕೊಂಡು ಹೋಗೋಕ್ಕಾಗುತ್ತೆ, ನೀನೇ ತಾನೇ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾಳೆ. ಸುಮ್ಮನೆ ಎತ್ಕೊಂಡು ಹೋಗು ಅಂತ ಹೇಳಿ ಅಜ್ಜಮ್ಮ ಹೇಳಿದ್ದಕ್ಕೆ, ಒಳಗಡೆ ಯಾರಾದರೂ ಹೆಂಗಸಿದ್ರೆ ನನ್ನ ಕತೆ ಏನಾಗಬೇಕು ಅಂತ ಹೇಳಿ ಅಜ್ಜಮ್ಮನ ಹತ್ರ ಭದ್ರ ಹೇಳ್ತಾನೆ. ಅದಕ್ಕೆ ಚಂಪಾ, ಬಾವ ನೀವು ಹೋಗಿ ಬಿಟ್ಬಿಟ್ಟು ಬನ್ನಿ, ನಾನು ಆಮೇಲೆ ಹೋಗ್ತೀನಿ ಅಂತ ಹೇಳಿ ಚಂಪಾ ಹೇಳ್ತಾಳೆ. ಇನ್ನು ವಿದ್ಯಾ, ನೀವೇ ತಾನೇ ಎತ್ಕೊಬಂದಿದ್ದೀರಾ, ಇಲ್ಲಿವರೆಗೂ ಎತ್ಕೊಬಂದು ಹಿಂಗೆ ಆಡ್ತಿದ್ದೀರಾ, ಸುಮ್ಮನೆ ಒಳಗಡೆಗೆ ಕರ್ಕೊಂಡೋಗಿ ನಾನು ಹೆಂಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿ ವಿದ್ಯಾನು ಇಬ್ಬರು ಸಹ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅಜ್ಜಮ್ಮ ಅವ್ರ ಜಗಳ ನೋಡೋಕ್ಕಾಗದೆ, ಕರ್ಕೊಂಡೋಗು ಒಳಗಡೆಗೆ, ನೀವು ಹಿಂಗೆ ಜಗಳ ಆಡ್ತಾಯಿದ್ರೆ ಎಕ್ಸಾಮ್ ಬರೆಯೋದಕ್ಕೆ ಟೈಮ್ ಆಗೋಗುತ್ತೆ, ಬೆಲ್ ಹೊಡೆದ್ಬಿಡುತ್ತೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಸರಿ ಆಯಿತು ಚಂಪಾನು ಒಳಗಡೆ ಬಿಡಿ ಬಾವ, ನಾನು ಹೋಗ್ತೀನಿ ಅಂತ ಹೇಳಿ, ನೀವು ಬಿಟ್ಬಿಟ್ಟು ಬನ್ನಿ, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ ಚಂಪಾ ಹೇಳಿದ್ದಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾನೆ. ಇನ್ನು ವಿದ್ಯಾ ಹೇಳ್ತಾಳೆ, ನನ್ನನ್ನು ಬಿಟ್ಟು ಬರ್ತಾ, ಮುಖಕ್ಕೆ ನೀರು ಹಾಕ ಬನ್ನಿ, ಅವಾಗ ನಿದ್ದೆ ಬರೋಕ್ಕಿಲ್ಲ ಅಂತ ಹೇಳಿ. ಅದಕ್ಕೆ ಭದ್ರ, ಎತ್ಕೊಂಬಂದಿರೋದು ನಾನು, ನನಗೆ ಎದುರು ಉತ್ತರ ಕೊಡ್ತೀಯ ನೀನು ಅಂತ ಹೇಳಿ ವಿದ್ಯಂಗೆ ಉತ್ತರ ಕೊಡ್ತಾನೆ. ಇನ್ನು ಚಂಪಾ ಮತ್ತು ಅಜ್ಜಮ್ಮ ಇಬ್ಬರು ನಗಾಡ್ತಿರ್ತಾರೆ. ಭದ್ರ ಬಂದು ನೋಡ್ರಿ, ಯಾಕೆ ನಗಾಡ್ತಿದ್ದೀರಾ, ಅಪ್ಪಯ್ಯ ಹೇಳಿದ್ರು ಅಂತ ಕರ್ಕೊಂಡು ಬಂದರೆ ಅತಿಯಾಗಿ ಆಡ್ತಾವಳೆ ಅಂತ ಹೇಳಿ ವಿದ್ಯನ ಬಗ್ಗೆ ಭದ್ರ ಬೈಕೋತಾ ಇದ್ದಾನೆ. ಇನ್ನು ಹೊರಗಡೆ ಕರ್ಕೊಂಡು ಬಂದಮೇಲೆ ವಿದ್ಯಾ ಭದ್ರನ ಹತ್ರ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜಮ್ಮ, ಥ್ಯಾಂಕ್ಸ್ ಏನು ಹೇಳೋದು ಬೇಡ ಕಣೆ, ಅವ್ನ ಕೆಲಸ ಅವ್ನು ಮಾಡ್ತಾನೆ ಕಣೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಇನ್ನು ಎಕ್ಸಾಮ್ ಎಲ್ಲ ಬರೆದು ಮುಗ್ದಾಗುತ್ತೆ. ಇನ್ನು ಅವರು ಹೊರಗಡೆ ಬರೋದಕ್ಕೆ ಕಾಯ್ತಾ ನಿಂತಿದ್ದಾರೆ. ಅಲ್ಲಿ ಇನ್ನೊಬ್ಬ ಮೀಡಿಯಾದವನು ಬಂದುಬಿಟ್ಟು, ನೀವು ನಿಮ್ಮ ಸೊಸೆಗೋಸ್ಕರ ಇಲ್ಲಿ ಬಂದು ನಿಂತಿದ್ದೀರಲ್ಲ, ನಿಮ್ಮ ವಿರೋಧ ಪಕ್ಷದವರು ನಿಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಸ್ವಂತ ಕೆಲಸನೇ ಮಾಡ್ಕೊಂಡಿದ್ರೆ ಇಲಾಖೆ ಕೆಲಸ ಯಾವಾಗ ಮಾಡ್ತಾರೆ ಅಂತ ಹೇಳಿ, ಇದಕ್ಕೇನು ಹೇಳ್ತೀರಾ ಸರ್ ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಕೇಳಿದ್ದಕ್ಕೆ, ಶಿವರಾಮೇಗೌಡ, ಅವರೆಲ್ಲ ಬಿಟ್ಬಿಡಿ, ನೀವೇನು ಹೇಳ್ತೀರಾ, ನಾನು ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತಲ್ವಾ, ನೀವೇನು ಹೇಳ್ತೀರಾ ಹೇಳಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ, ನೀವು ಕೆಲಸ ಮಾಡ್ತಾ ಇದ್ದೀರಲ್ವಾ ಅಂತ ಹೇಳಿ ಅವರು ಮೀಡಿಯಾದವನು ಉತ್ತರ ಕೊಡ್ತಾನೆ. ಇನ್ನು ಶಿವರಾಮ, ಹೆಂಗಮ್ಮ ಬರೆದಿದ್ಯಾ ಅಂತ ಹೇಳಿ ವಿದ್ಯನ ಹತ್ರ ಕೇಳೋಕ್ಕೆ, ಚೆನ್ನಾಗಿ ಬರೆದಿದ್ದೀನಿ ಮಾವ ಅಂತ ಹೇಳಿ ವಿದ್ಯೆ ಹತ್ರ ಕೊಡ್ತಾಳೆ. ಅಜ್ಜಮ್ಮ, ಅವಳು ಚೆನ್ನಾಗೇ ಬರೆದಿರ್ತಾಳೆ ಬಿಡು ಶಿವರಾಮ, ಆಗಲೇ ಅಷ್ಟೊಂದು ಅಂಕ ತೊಗೊಂಡಿದ್ದಾಳೆ ಅಂತ ಇಡೀ ರಾಜ್ಯನೇ ಕೊಂಡಾಡಲಿಲ್ವಾ, ಈಗಲೂ ಅಷ್ಟೇ ಚೆನ್ನಾಗಿ ಬರೆದಿರ್ತಾಳೆ ಬಿಡು ಅಂತ ಹೇಳಿ ಅಜ್ಜಮ್ಮ ಉತ್ತರ ಕೊಡ್ತಾಳೆ. ಇನ್ನು ನಾಳೆನೂ ಎಕ್ಸಾಮ್ ಇರೋದ್ರಿಂದ ಅವಳು ಈಗ ಓದ್ಕೋಬೇಕು, ಇನ್ನು ಮನೆಗೆ ಹೋಗ್ತೀವಿ, ನೀವು ಸಹ ಹೊರಡಿ ಅಂತ ಹೇಳಿ ಮೀಡಿಯಾದವ್ರನ್ನ ಕಳಿಸ್ತಾನೆ ಶಿವರಾಮೇಗೌಡ. ಅವರು ಸಹ ಮನೆಗೆ ಹೋಗ್ತಾರೆ.
ಇನ್ನು ಲಾಸ್ಟಲ್ಲಿ ಬೆಳಗ್ಗೆ ಬಂದಿದ್ದ ಮೀಡಿಯಾದವರು ಮನೆವರೆಗೂ ಬಂದು ಇಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತಾರೆ. ನಿಮ್ಮಂಥ ಗಂಡನ ಪಡಿಬೇಕು ಅಂತ ಹೇಳಿದರೆ ವಿದ್ಯಾ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ನಿಮ್ಮಿಬ್ಬರು ಸಂಬಂಧನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವಳು ಸಹ ಹೊರಡ್ತಾಳೆ. ಇನ್ನು ಚಂಪನು ಬಂದು ಒಳಗಡೆ ಬ್ಯಾಗೆಲ್ಲ ಇಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ವಿದ್ಯಾ ಭದ್ರೇಗೌಡನ ಹತ್ರ ನೀವು ನನ್ನ ಎಕ್ಸಾಮ್ಗೆ ಕರ್ಕೊಂಡೋಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಭದ್ರ, ನಾನು ನಿನ್ನ ಸುಮ್ಮನೆ ಏನು ಕರ್ಕೊಂಡು ಹೋಗಲಿಲ್ಲ, ಅಪ್ಪಯ್ಯ ಮಾತು ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ನಾನು ನಿನ್ನ ಎಕ್ಸಾಮಿಗೆ ಕರ್ಕೊಂಡು ಹೋದೆ ಅಷ್ಟೇ. ಇನ್ನು ಹರಿಹರ ಬ್ರಹ್ಮ ಹೇಳಿದ್ರು ಸಹ ನಾನು ನಿನ್ನ ಎಕ್ಸಾಮ್ಗೆ ಏನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಬಿಡು, ಹಾಗಂತ ನಿನ್ನ ಮೇಲೆ ಪ್ರೀತಿ ಒಲವು ಇದೆ ಅಂತ ಅನ್ಕೊಬಿಡ್ಬೇಡ ಅಂತ ಹೇಳಿ ಭದ್ರ ಹೇಳಿದ್ದಕ್ಕೆ ವಿದ್ಯಾ ನೋಡಿ, ಅದಕ್ಕೆ ವಿದ್ಯಾ ಹೇಳ್ತಾಳೆ, ನೀವೇನೇ ಹೇಳಿದ್ರು ನನ್ನ ಬಗ್ಗೆ ಆಗಲಿ ನಾನು ತುಂಬ ಕಾಳಜಿ ಮಾಡ್ತಾ ಇದ್ದೀರಾ ಅಂತ ಹೇಳಿ, ತುಂಬ ಪ್ರೀತಿ ತೋರಿಸ್ತಿದ್ದೀರಾ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಇದು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಭದ್ರ ಬೆಳಗ್ಗೆಯಿಂದ ಓಡಾಡಿ ಸಾಕಾಗಿದೆ ಅಂತ ಮಲ್ಗಕ್ಕೆ ಬಂದರೆ ಮಲ್ಗಕ್ಕೂ ಬಿಡೋಕ್ಕಿಲ್ಲ ಅಂತ ಹೇಳಿ ಕೋಪದಲ್ಲಿ ಎದ್ದು ಹೋಗ್ತಾನೆ. ಅಷ್ಟರಲ್ಲಿ ವಿದ್ಯುನ್ ತಂಗಿ ಬಂದು, ಅಕ್ಕ ನೀ ಏನಾದರೂ ಹೇಳ್ಬೋದು ಅಕ್ಕ, ಆದರೆ ನಿನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಎಷ್ಟು ಕಾಳಜಿ ಇರ್ತಾಯಿತ್ತು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ವಿದ್ಯಾ ಅವ್ರು ಯಾಕೆ ಕೆಲಸ ಮಾಡಿದ್ರು ಅಂತ ಈಗ ತಾನೇ ಹೇಳ್ಬಿಟ್ಟು ಹೋಗ್ಲಿಲ್ವಾ, ಅದನ್ನು ಕೇಳ್ಬಿಟ್ಟು ಯಾಕೆ ಹಿಂಗೆ ವಿದ್ಯಾ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಅಂತ ವಿದ್ಯುನ್ ತಂಗಿ ಹತ್ರ ಹೇಳ್ತಾಳೆ. ಇನ್ನು ವಿನಂತಿ, ಚಿತ್ರ, ಈಶ್ವರಿ, ಸಾವಿತ್ರಿ ಎಲ್ಲರೂ ಸಹ ಬರ್ತಾಳೆ. ಸಾವಿತ್ರಿ, ಏನವ್ವ ಮುದ್ದು ಸೊಸೆ ಟಿಕೆಟೇ ತಗೊಳ್ದೆ ಲಾಟ್ರಿ ಹೊಡೆದಷ್ಟು ಖುಷಿಯಾಗಿದ್ದೀಯಲ್ಲ, ಏನು ಸಮಾಚಾರ ಅಂತ ಹೇಳಿ ಬರ್ತಾಳೆ. ಇದು ಸಾವಿತ್ರಿ, ಅಲ್ಲ ಅದಕ್ಕೆ ಇವಳು ಯಾವುದೋ ಜನ್ಮದಲ್ಲಿ ಏನೋ ಅದೃಷ್ಟ ಮಾಡಿಬಿಟ್ಟವಳೆ, ಅದು ಹೆಂಗೆ ಅದಕ್ಕೆ ಇವಳು ಅಂದ್ಕೊಂಡಿದ್ದನ್ನೆಲ್ಲ ಮಾಡಿಬಿಡ್ತಾಳೆ, ಸಾಧಿಸ್ಬಿಡ್ತಾಳೆ, ಆಸೆ ಪಟ್ಟಿದ್ದೆಲ್ಲ ಈಡೇರ್ಬಿಡುತ್ತೆ ಅಂತ ಹೇಳಿ ಸಾವಿತ್ರಿ ಹೇಳಿದ್ದಕ್ಕೆ ಇನ್ನು ವಿನಂತಿ, ಹೊಡೆದಿದ್ದ ಬಾಲೆಲ್ಲ ಸಿಕ್ಸ್ ಹೋಗ್ತೈತೆ ಅಂತ ಖುಷಿ ಪಡಬೇಡ. ಇನ್ನು ವಿದ್ಯಾ, ನಾನು ಔಟ್ ಆದಮೇಲೆ ನಿಮ್ಮ ಸರ್ದಿನೂ ಬರ್ತದಲ್ವೇ, ಆಗ ಹುಷಾರು, ಬ್ಯಾಟ್ ಇಟ್ಕೊಳಕ್ಕೆ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆಮೇಲೆ ಡಕೋಟ್ ಆಗಿಬಿಡ್ತೀಯಾ ಅಂತ ಹೇಳಿ ಹೇಳಿಸ್ತಾಳೆ ವಿದ್ಯಾ ವಿನಂತಿಗೆ. ಇನ್ನು ಈಶ್ವರಿ, ಸಾನೆ ಕೊಬ್ಬಲ್ ಮಾತಾಡ್ತಿದ್ಯಾ ಅಂತ ಹೇಳಿದ್ದಕ್ಕೆ ವಿದ್ಯಾ, ಇದನ್ನು ಕೊಬ್ಬು ಅನ್ನೋಕ್ಕಿಲ್ಲ ಚಿಕ್ಕತ್ತೆ, ಆತ್ಮವಿಶ್ವಾಸ ಅಂತಾರೆ. ಇನ್ನು ಈಶ್ವರಿ, ಮನೆಯವರೆಲ್ಲ ನೀನು ಸೇರ್ಕೊಂಡು ನಾಟಕ ಮಾಡಿದ್ರು ನೀನು ಇರೋದು ಸ್ವಲ್ಪ ದಿನ ಅಷ್ಟೇ, ನೋಡಿ ಚಿಕ್ಕತ್ತೆ ನಾಟಕ ಮಾಡ್ತಾಯಿದ್ದಾರೆ ಅಂತ ಹೇಳಿ ನೀವೇ ಒಟ್ಟುರ್ಕೊತಾ ಇದ್ದೀರಾ. ಇನ್ನು ವಿದ್ಯಾ ಅವ್ರಿಬ್ರಿಗೂ ಹೀಯಾಳಿಸೋ ಮಾತೇ ಆಡ್ತಿದ್ದಾಳೆ. ಅಯ್ಯೋ ಹಂಗೆಲ್ಲ ನೋಡ್ಬಿಡಿ ಅತ್ತೆ, ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಚಿತ್ರ, ಇವಳು ಹೇಳ್ತಾ ಇರೋದು ಮಾತಾಡ್ತಾ ಇರೋದು ನೋಡಿದ್ರೆ ಅವಳು ಬೇಕು ಅಂತಾರೆ ಕಾರ್ ಮುಳ್ಕೊಂಡವಳೆ ಅಂತ ಕಾಣುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸಾವಿತ್ರಿ, ನೀನು ಹೇಳ್ತಾ ಇರೋದು ದಿಟ ಅನಿಸುತ್ತೆ, ಏನೇ ಎಷ್ಟು ನಾಟಕ ಆಡ್ತೀಯ ನೀನು ಅಂತ ಹೇಳಿ ವಿದ್ಯನ ಹತ್ರ ಸಾವಿತ್ರಿ ಕೇಳ್ತಾಳೆ. ಸಾವಿತ್ರಿ, ಏನೇ ನನ್ನ ಗಂಡನಿಗೋಸ್ಕರ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ, ಇವತ್ತು ಅವ್ನು ಎತ್ಕೊಂಡು ಹೋಗ್ತಾ ಇದ್ರೆ ನೀನು ಭಾರಿ ಖುಷಿ ಪಡ್ತಾ ಇದ್ದೆ ಅಲ್ವಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ವಿದ್ಯಾ, ಅಯ್ಯೋ ಹಾಕೇ ಬಿಟ್ರಾ ನನಗೂ ನನ್ನ ಗಂಡಂಗೂ ದೃಷ್ಟಿನ ಹಾಕೇ ಬಿಟ್ರಾ, ಲೇ ಸರು ಇವರೆಲ್ಲ ಹೋದ್ಮೇಲೆ ನನಗೆ ದೃಷ್ಟಿ ತೆಗಿಯೋ ನೀನು ಅಂತ ಹೇಳಿ ಸರು ಹತ್ರನೂ ಹೇಳ್ತಾಳೆ. ಅದಕ್ಕೆ ಯಾಕೆ ಅಕ್ಕ ಅಂತ ಹೇಳಿ ಸರು ಕೇಳ್ತಾಳೆ. ದೃಷ್ಟಿ ಹಾಕೋರ್ ಕಣ್ಣು ಸರಿ ಇಲ್ಲ ಕಣೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಸರು, ಸರಿ ಬಿಡಕ್ಕ, ಹಂಚಿ ಕಡ್ಡಿಲೇ ದೃಷ್ಟಿ ತೆಗೆದು ಹಾಕ್ತೀನಿ, ಹಾಕ್ದವ್ರ ಕಣ್ಣು ದಮ್ ಅಂದ್ಬಿಡ್ಲಿ ಅಂತ ಹೇಳಿ ಸರು ಹೇಳ್ತಾಳೆ. ಹಾಗೆ ಸಿಡ್ದೋಗ್ಲಿ ಅಂತ ಸರು ಹೇಳಿದ್ದಕ್ಕೆ, ಹಾಕ್ದವ್ರ ಕಣ್ಣು ಸಿಡ್ದೋಗ್ಲಿ ಅಂತ ಸರು ಹೇಳಿದ್ದಕ್ಕೆ ಸಾವಿತ್ರಿ ಹೊಡೆಯೋಕ್ಕೆ ಅಂತ ಕೈ ಎತ್ತಾಳೆ. ವಿದ್ಯಾ ಜೋರಾಗಿ ಏಯ್ ಅಂತ ಹೇಳಿ ಸವಾಲಾಗ್ತಾಳೆ. ನೋಡಿ, ಇನ್ನುವೇ ನ್ಯೂಸ್ ಚಾನಲ್ ಅವರು ಸಾನೆ ದೂರ ಹೋಗಿಲ್ಲ ಅನ್ನಿಸ್ತದೆ, ಕರೆಸ್ಲೆ ವಾಪಸ್ಸು, ಇವರಿಬ್ರು ಶೆಡ್ಡಲ್ಲಿ ಅವರೇ, 4 ಜನನು ಬೀದಿ ಪಾಲಾಗಿ ಹೋಗ್ತೀರಾ. ಆಮೇಲೆ ಶೆಡ್ಡಲ್ಲಿ ಇರೋರು ಬೀದಿಗೆ ಅಟ್ಟಿಲಿರೋರು, ಸರು ಏನು ಅರ್ಥ ಆಗಬೇಕೋ ಅರ್ಥ ಆಗಿರ್ತದೆ, ನಾನು ವಾಶ್ರೂಮ್ಗೆ ಹೋಗಬೇಕು ಹೊಸಿ ಕರ್ಕೊಂಡೋಗಿ ಅಂತ ಸರುಗೆ ವಿದ್ಯೆ ಹೇಳ್ತಾಳೆ. ಇನ್ನು ಚಿತ್ರ, ನೋಡ್ದೇನವ ಎಷ್ಟು ದುರಾಂಕಾರದಲ್ಲಿ ನಮ್ಮನ್ನೇ ಎದುರಿಸ್ಬಿಟ್ಟು ಹೋಯ್ತಾವಳೆ. ಮದುವೆ ಮನೆಯಲ್ಲಿ 3 ಅಡಿ ಏನು ಮಾಡೋಕ್ಕಾಗುತ್ತೆ ಅಂತ ಇವಳು ಬಂಡವಾಳನ ಬಿಚ್ಚಿಡದೆ ಸಾನೆ ತಪ್ಪು ಮಾಡಿಬಿಟ್ಟೆ, ತಪ್ಪು ನಂದೇ ಚಿತ್ರ ಅಂತ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.